ನಮ್ಮ ಮೆಟ್ರೋದಲ್ಲಿ ಪ್ರಯಾಣ ಬೆಳೆಸಿದಂತಹ ಪ್ರಯಾಣಿಕನೊಬ್ಬ ಗುಟ್ಕಾ ತಿಂತಿರ್ತಾನೆ. ಇದನ್ನು ಪ್ರಶ್ನೆ ಮಾಡಿ ಸಹ ಪ್ರಯಾಣಿಕರು ಚಳಿ ಬಿಡಿಸಿರುವಂತಹ ಪ್ರಸಂಗವೊಂದು ನಡೆದಿದೆ. ನಮ್ಮ ಮೆಟ್ರೋದಲ್ಲಿ ಇದೆಂತಹ ಕೆಲಸ ಅಂಥೇಳಿ ವಿಮಲ್ ತಿಂತಾ ಇದ್ದಂತಹ ವ್ಯಕ್ತಿಗೆ ಜನರಿಂದ ಸಖತ್ತಾಗಿಯೇ ಕ್ಲಾಸ್ ತೆಗೆದುಕೊಂಡ ಪ್ರಸಂಗ ನಡೆದಿದೆ. ನಮ್ಮ ಮೆಟ್ರೋದಲ್ಲಿ ಹೀಗೆ ಮಾಡ್ತಾರಾ ಗೊತ್ತಾಗಲ್ವಾ ಅಂಥೇಳಿ ಜನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಂಪಿಗೆ ರಸ್ತೆ ಮೆಟ್ರೋ ಮಾರ್ಗದಲ್ಲಿ ನಡೆದಂತಹ ಘಟನೆ ಇದು. ಜಾಲತಾಣದಲ್ಲಿ ಈ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ನಮ್ಮ ಮೆಟ್ರೋದಲ್ಲಿ ಆಹಾರ ಆಯಿತು, ಪಾನೀಯ ಆಯಿತು, ಅದನ್ನು ಸೇವಿಸೋದಕ್ಕೆ ಅವಕಾಶ ಇಲ್ಲ. ಅಂಥದ್ರಲ್ಲಿ ಬಾಯಿ ತುಂಬ ಗುಟ್ಕಾ ಹಾಕ್ಕೊಂಡು ಈತ ಜಗಿತಾ ಇದ್ನಂತೆ. ಅದಕ್ಕೆ ಜನರು ಕ್ಲಾಸ್ ತಗೊಂಡಿದ್ದಾರೆ ನೋಡಿ. ಮೆಟ್ರೋದಲ್ಲಿ ಹಂಗೆಲ್ಲ ಮಾಡ್ತಾರೇನ್ರಿ? ಗೊತ್ತಾಗಲ್ವಾ ನಿಮ್ಗೆ? ಯಾರಿಗೂ ಡಿಸ್ಟರ್ಬ್ ಅಲ್ಲ. ನೀವು ಹಾಕೊಂಡು ಇಲ್ಲಿ ಉಗಿತೀರಾ. ನಮ್ಮ ಪ್ರಾಪರ್ಟಿ ಇದು, ನಮ್ದು ಪ್ರಾಪರ್ಟಿ ಹಾಳು ಮಾಡ್ತೀರಾ. ನೀವು ಹೊರಗಡೆ ಹಾಕೊಳ್ಳಿ. ವಿಮಲ್ ಎಲ್ಲ ಮೆಟ್ರೋದಲ್ಲಿ ಹಾಕಂಗಿಲ್ಲ. ಏನಾಯ್ತು ಬಿಡಿ, ಇಳೀರಿ ಫಸ್ಟ್. ಗೊತ್ತಾಗಲ್ವಾ? ಮೆಟ್ರೋದಲ್ಲಿ ಕುತ್ಕೊಂಡು ವಿಮಲ್ ಹಾಕೊಂಡು ತಿಂತವ್ರೆ. ಮೆಟ್ರೋದಲ್ಲಿ ಹಂಗೆಲ್ಲ ಮಾಡ್ತಾರೇನ್ರಿ? ಗೊತ್ತಾಗಲ್ವಾ ನಿಮ್ಗೆ? ಯಾರಿಗೂ ಡಿಸ್ಟರ್ಬ್ ಅಲ್ಲ. ನೀವು ಹಾಕೊಂಡು ಇಲ್ಲಿ ಉಗಿತೀರಾ. ನಮ್ಮ ಪ್ರಾಪರ್ಟಿ ಇದು, ನಮ್ದು ಪ್ರಾಪರ್ಟಿ ಹಾಳು ಮಾಡ್ತೀರಾ. ನೀವು ಹೊರಗಡೆ ಹಾಕೊಳ್ಳಿ. ವಿಮಲ್ ಎಲ್ಲ ಮೆಟ್ರೋದಲ್ಲಿ ಹಾಕಂಗಿಲ್ಲ. ಏನಾಯ್ತು ಬಿಡಿ, ಇಳೀರಿ ಫಸ್ಟ್. ಗೊತ್ತಾಗಲ್ವಾ? ಮೆಟ್ರೋದಲ್ಲಿ ಕುತ್ಕೊಂಡು ವಿಮಲ್ ಹಾಕೊಂಡು. ನಿಮ್ಮ ಮನೇಲಿ ನೀವು ಏನಾದರೂ ಮಾಡ್ಕೊಳ್ಳಿ, ಸಾರ್ವಜನಿಕ ಸ್ಥಳಕ್ಕೆ ಅಂತ ಬಂದಾಗ ಒಂದಿಷ್ಟು ರೂಲ್ಸು, ರೆಗ್ಯುಲೇಷನ್ಸ್ಗಳು, ಶಿಸ್ತುಗಳು ಅಂತ ಇರುತ್ತೆ. ದಯಮಾಡಿ ಅದನ್ನು ಪಾಲಿಸಿ. ಈ ಸ್ವಚ್ಛತೆ ಕಾಪಾಡುವ ಉದ್ದೇಶದಿಂದಲೇ BMRCL ಈ ನಿಯಮವನ್ನು ಈಗಾಗಲೇ ಜಾರಿಗೆ ತಂದುಬಿಟ್ಟಿದೆ. ಮೆಟ್ರೋ ರೈಲುಗಳಲ್ಲಿ ತಿನ್ನೋದು, ಪಾನೀಯಗಳನ್ನು ಕುಡಿಯೋದು ಶಿಕ್ಷಾರ್ಹ ಅಪರಾಧ ಅಂತ ಕೂಡ ಹೇಳಿದೆ. ಈ ಮೆಟ್ರೋ ಡಿಸ್ಪ್ಲೇ ಮೇಲೆ ಆಗಾಗ ಅದು ಕೂಡ ಪ್ಲೇ ಆಗ್ತಾ ಇರುತ್ತೆ. ಅಷ್ಟಿದ್ರೂ ಕೂಡ ಜನ ಈ ರೀತಿಯ ಕೆಲಸ ಮಾಡ್ತಿರ್ತಾರೆ.